ವಿವೇಕ ಜ್ಯೋತಿ ಶೈಕ್ಷಣಿಕ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಶಾಲೆಗಳಲ್ಲಿ ನಿರಂತರ ಎಐ ಆಧಾರಿತ ಮುಖಚಹರೆ ಗುರುತಿಸುವ ಹಾಜರಾತಿ ಆ್ಯಪ್ ಅಭಿವೃದ್ಧಿಪಡಿಸಿದ್ದು, ಎಸ್ಎಟಿಎಸ್ ತಂತ್ರಾಂಶದ ಜೊತೆ ಲಿಂಕ್ ಆಗಿರುವ ಈ ಆ್ಯಪ್ ಮೂಲಕ ಇನ್ನು ಮುಂದೆ ಹಾಜರಾತಿ ಪ್ರಕ್ರಿಯೆ ಹೇಗೆ ನಡೆಯಲಿದೆ, ಈ ಆ್ಯಪ್ ಸ್ಮಾರ್ಟ್ಫೋನ್ನಲ್ಲಿ ಬಳಸುವುದು ಹೇಗೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಪ್ಲೇಸ್ಟೋರ್ನಿಂದ ನಿರಂತರ ಎಂದು ಸರ್ಚ್ ಮಾಡಿ ಈ ಆ್ಯಪ್ ಅನ್ನ ಮೊದಲು ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪ್ ಡೌನ್ಲೋಡ್ ಆದ ನಂತರ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಸ್ಕ್ರೀನ್ ಕಾಣಿಸುತ್ತದೆ. ಇಲ್ಲಿ ಶಿಕ್ಷಕರು ತಮ್ಮ ಮೊದಲ KGID ನಂಬರ್ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಎಂಟರ್ ಮಾಡಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ಶಿಕ್ಷಕರ ಹೆಸರು ಮತ್ತು ಶಾಲೆಯ ಹೆಸರು ಕಾಣಿಸುತ್ತದೆ. ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ KGID ಸಂಖ್ಯೆ, ಶಾಲೆಯ ಡೈಸ್ ಕೋಡ್, ಶಾಲೆಯ ಹೆಸರು, ಜಿಲ್ಲೆ, ತಾಲೂಕು ಇರುತ್ತದೆ. ಯೂಸರ್ ಪ್ರೊಫೈಲ್ ಪಕ್ಕದಲ್ಲಿರುವ ಏರೋ ಮಾರ್ಕ್ ಕ್ಲಿಕ್ ಮಾಡಿ ಹೋಮ್ ಪೇಜ್ಗೆ ಬನ್ನಿ. ಅಟೆಂಡೆನ್ಸ್ ಹಾಕುವ ಮೊದಲು ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿ, ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿ, ನಂತರ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಯ್ಕೆ ಮಾಡಿದ ತರಗತಿಯ ಎಲ್ಲಾ ಮಕ್ಕಳ ಪಟ್ಟಿ ತೆರೆದುಕೊಳ್ಳುತ್ತದೆ. ಅವರ ಹೆಸರಿನ ಮುಂದೆ ಸ್ಟೇಟಸ್ ಕಾಲಂನಲ್ಲಿ ನಾಟ್ ರಿಜಿಸ್ಟರ್ಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಕ್ಯಾಮೆರಾ ಬಳಸಲು ಅನುಮತಿ ಕೇಳುತ್ತದೆ, ಅನುಮತಿ ನೀಡಿ. ಆಗ ಪೊಸಿಷನ್ ಸ್ಟೂಡೆಂಟ್ಸ್ ಫೇಸ್ ವಿತಿನ್ ದ ಫ್ರೇಮ್ ಎಂದು ರೆಡ್ ಫ್ರೇಮ್ ಕಾಣಿಸುತ್ತದೆ. ಮೊದಲಿಗೆ ಮಗುವಿನ ಮುಖ ಈ ರೆಡ್ ಫ್ರೇಮ್ನಲ್ಲಿ ಬರುವಂತೆ ಕ್ಯಾಮೆರಾ ಹಿಡಿದು ಕೆಳಗಡೆ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಲಿಕ್ ಮಾಡಿದ ಫೋಟೋ ಕಾಣಿಸುತ್ತದೆ. ಫೋಟೋ ಸರಿಯಾಗಿ ಬರದಿದ್ದರೆ ಫೋಟೋದ ಬಲಗಡೆ ಇಂಟು ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬೇರೆ ಫೋಟೋ ತೆಗೆಯಬೇಕು. ಹೀಗೆ ಮಗುವಿನ ಮುಖದ ಬಲಭಾಗ ರೆಡ್ ಫ್ರೇಮ್ನಲ್ಲಿ ಬರುವಂತೆ ಕ್ಯಾಮೆರಾ ಹಿಡಿದು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಮುಖದ ಎಡಭಾಗ ಫ್ರೇಮ್ನಲ್ಲಿ ಬರುವಂತೆ ಕ್ಯಾಮೆರಾ ಹಿಡಿದು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. 3 ಫೋಟೋ ತೆಗೆದ ಮೇಲೆ ಕೆಳಗಡೆ ಕಾಣುವ ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ರಿಜಿಸ್ಟರ್ಡ್ ವಾಯಾ ಡಿವೈಸ್ ಸಕ್ಸಸ್ಫುಲ್ಲಿ ಎಂಬ ಪಾಪ್ಅಪ್ ಮೆಸೇಜ್ ಬರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಮಗುವಿನ ನೋಂದಣಿ ಆಗುತ್ತದೆ. ಹೀಗೆ ತರಗತಿಯ ಎಲ್ಲಾ ಮಕ್ಕಳನ್ನು ನೋಂದಣಿ ಮಾಡಿ. ಒಂದು ವೇಳೆ ಕೆಲ ಮಕ್ಕಳು ಆ ದಿನ ಶಾಲೆಗೆ ಬರದಿದ್ದರೆ ಅಂತವರ ನೋಂದಣಿ ಅವರು ಶಾಲೆಗೆ ಬಂದ ಮತ್ತೊಂದು ದಿನ ಮತ್ತೆ ನಾವು ಇದೇ ವಿಧಾನದ ಮೂಲಕ ಮಕ್ಕಳನ್ನ ನೋಂದಣಿ ಮಾಡಬಹುದು. ನೆನಪಿರಲಿ, ನಿಮ್ಮ ಶಾಲೆಯಲ್ಲಿರುವ ಎಲ್ಲ ಕಾಯಂ ಶಿಕ್ಷಕರು ಈ ಆ್ಯಪ್ನಲ್ಲಿ KGID ನಂಬರ್ ಅನ್ನ ಬಳಸಿ ಲಾಗಿನ್ ಆಗಬಹುದು. ಒಂದು ವೇಳೆ ಕೆಲವು ಶಿಕ್ಷಕರಿಗೆ ಈ ಆ್ಯಪ್ ಓಪನ್ ಮಾಡುವಾಗ ಲಾಗಿನ್ ಸಮಸ್ಯೆ ಉಂಟಾದರೆ, ಯಾರಿಗೆ ಲಾಗಿನ್ ಸಮಸ್ಯೆ ಇಲ್ಲವೋ ಅವರೊಬ್ಬರೇ ಶಿಕ್ಷಕರು ನಿಮ್ಮ ಶಾಲೆಯ ಎಲ್ಲಾ ತರಗತಿ ಮಕ್ಕಳನ್ನ ನೋಂದಣಿ ಮಾಡಲು ಅವಕಾಶ ಇದೆ. ಹಾಗೆಯೇ ಒಂದೇ KGID ನಂಬರ್ನಿಂದ ಬೇರೆ ಬೇರೆ ಶಿಕ್ಷಕರು ಅಥವಾ ಅತಿಥಿ ಶಿಕ್ಷಕರು ಲಾಗಿನ್ ಆಗಿ ಈ ಕಾರ್ಯವನ್ನ ಮಾಡಬಹುದು. ಒಂದು ತರಗತಿಯ ಮಕ್ಕಳ ನೋಂದಣಿ ಮುಗಿದ ಮೇಲೆ ಬ್ಯಾಕ್ ಬನ್ನಿ. ಈಗ ಹಾಜರಿ ಹಾಕುವುದನ್ನು ನೋಡೋಣ. ಇಲ್ಲಿ ಪ್ರತಿದಿನ ಮುಂಜಾನೆ ಮತ್ತು ಮಧ್ಯಾಹ್ನ 2 ಬಾರಿ ಹಾಜರಿ ಹಾಕಬೇಕು. ಬೆಳಗಿನ ಹಾಜರಿಗಾಗಿ ಮಾರ್ನಿಂಗ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡಿ, ಸೆಕ್ಷನ್ ಸೆಲೆಕ್ಟ್ ಮಾಡಿ, ಮಾರ್ಕ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮೆರಾ ಓಪನ್ ಆಗುತ್ತದೆ. ಎಲ್ಲ ಮಕ್ಕಳ ಮುಖಗಳು ಕಾಣುವಂತೆ ಫೋಟೋ ಕ್ಲಿಕ್ ಮಾಡಿ. ಆಗ ಟೋಟಲ್ ಸ್ಟೂಡೆಂಟ್, ಪ್ರೆಸೆಂಟ್, ಅಬ್ಸೆಂಟ್ ತೋರಿಸುತ್ತದೆ. ಕೆಳಗಡೆ SATS ID, ನೇಮ್, ಅಟೆಂಡೆನ್ಸ್ ಪ್ರೆಸೆಂಟ್, ಅಬ್ಸೆಂಟ್ ತೋರಿಸುತ್ತದೆ. ಪ್ರೆಸೆಂಟ್, ಅಬ್ಸೆಂಟ್ ಸರಿಯಾಗಿ ಇರದಿದ್ದರೆ ಮತ್ತೆ ಎಲ್ಲ ಮಕ್ಕಳ ಮುಖ ಕಾಣಿಸುವಂತೆ ಫೋಟೋ ತೆಗೆಯಬೇಕು. ಮಕ್ಕಳ ಸಂಖ್ಯೆ ಹೆಚ್ಚಿದ್ದಾಗ ಒಂದಷ್ಟು ಮಕ್ಕಳನ್ನ ಮೊದಲು ಉಳಿದವರನ್ನ ನಂತರ ಫೋಟೋ ಕ್ಲಿಕ್ ಮಾಡಿ ಹಾಜರಿ ಹಾಕಬಹುದು. ಈ ರೀತಿ ನಿರಂತರ ಆ್ಯಪ್ ಬಳಸುವುದು. ಎಲ್ಲರಿಗೂ ನಮಸ್ಕಾರ.